ನೋಡಿ question. A machine produced 25 defective articles in a batch of 400. After overhauling, it produced 15 defective in a batch of 200. Test at 1% level of significance whether there is a reduction of defective articles after overhauling. ಈಗ ನೋಡಿ ಇವ್ರು ಏನು ಹೇಳ್ತಾ ಇದ್ದಾರೆ, ಈ ಮಿಷಿನ್ ಪ್ರೊಡ್ಯೂಸ್ 25 ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡಿದೆ ಆರ್ಟಿಕಲ್ಸು. 400 ಆರ್ಟಿಕಲ್ಸಲ್ಲಿ 25 ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡಿದೆ. ಆಫ್ಟರ್ ಓವರಾಲಿಂಗ್ ಅಂದರೆ ಆಫ್ಟರ್ ರಿನೋವೇಷನ್ ಅಥವಾ ಆಫ್ಟರ್ ಸರ್ವಿಸ್ ಮಾಡಿದ್ಮೇಲೆ, ರಿಪೇರ್ ಮಾಡಿದ್ಮೇಲೆ, ಇಫ್ ನೆಸೆಸರಿ ರಿಪೇರ್ ಇದ್ದರೆ ಏನಾದರೂ ಮಾಡಿದ್ಮೇಲೆ ಇಟ್ ಪ್ರೊಡ್ಯೂಸ್ 15 ಡಿಫೆಕ್ಟಿವ್ಸ್ ಇನ್ ಎ ಬ್ಯಾಚ್ ಆಫ್ 200ಗೆ 15 ಡಿಫೆಕ್ಟಿವ್ಸ್ ಕೊಟ್ಟಿದೆ. ಟೆಸ್ಟ್ ಅಟ್ 1% ಲೆವೆಲ್ ಸಿಗ್ನಿಫಿಕೆನ್ಸ್ ವೆದರ್ ದೇರ್ ಈಸ್ ಎ ರಿಡಕ್ಷನ್ ಆಫ್ ಡಿಫೆಕ್ಟಿವ್ ಆರ್ಟಿಕಲ್ಸ್ ಆಫ್ಟರ್ ಓವರಾಲಿಂಗ್. ಅಂದರೆ ಮಿಷಿನ್ ರೆಡಿ ಮಾಡೋಕ್ಕೆ ಮುಂಚೆ ಏನು ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡ್ತಾಯಿತ್ತು, ಆಮೇಲೆ ಮಿಷಿನ್ ರೆಡಿ ಆದಮೇಲೆ ಏನು ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡ್ತಾಯಿದೆ, ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ, ಅಥವಾ ಡಿಫೆಕ್ಟಿವ್ಸ್ ಏನಾದರೂ ಕಡಿಮೆ ಆಗಿದೆಯಾ ಅಂತ. ಅರ್ಥ ಆಗ್ತಿದೆಯಾ? ಅದಕ್ಕೆ ಯಾವ ಥರ ಮಾಡಬೇಕು ನೋಡಿ, ಎಷ್ಟು 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೆಂಗೆ ಮಾಡೋದು ಇದನ್ನ ನಾಪ್ಕ ಇಟ್ಕೊಳ್ಳಿ. 1% ಆಫ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ ಈ ಸ್ಟ್ಯಾಂಡರ್ಡ್ ನಂಬರ್ನ ನಾಪ್ಕ ಇಟ್ಕೊಳ್ಳಿ 2.58. ಅದೇ 5% ಲೆವೆಲ್ ಬಂದರೆ 1.96 ನಾಪ್ಕ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಏನು ಮಾಡೋಣ, ನಲ್ ಹೈಪಾಥಿಸಸ್ ಬರ್ಕೊಳ್ಳೋಣ. ನಲ್ ಹೈಪಾಥಿಸಸ್ ನೋಡಿ, ನಲ್ ಹೈಪಾಥಿಸಸ್ ಅಂದರೆ ಇದು ನಾವು ಥಿಯರಿನ ಅಸ್ಯೂಮ್ ಮಾಡ್ಕೊಳ್ಳೋದು ಒಂದು. ಗೊತ್ತಾಗ್ತಿದೆಯಾ? H0 null hypothesis H0 is such that ಅಂತ ಬರ್ಕೊಳ್ಳಿ. null hypothesis H0 is such that P1 is equal to P2 ಅಂತ ಇಟ್ಕೊಳ್ಳೋಣ. That is the machine has not improved after overhauling. ಅಂದರೆ ಇದರ ಅರ್ಥ ಅಂದರೆ ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಫೋರ್ ದ ಓವರ್ಹಾಲಿಂಗ್ ಆ್ಯಂಡ್ ಆಫ್ಟರ್ ದ ಓವರ್ಹಾಲಿಂಗ್ ಅಂತ. ಅಥವಾ ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅಂತ ಬರ್ಕೋಬೋದು. ಅರ್ಥ ಆಗ್ತಿದೆಯಾ? ಈಗ ಆಲ್ಟರ್ನೇಟಿವ್ ಹೈಪಾಥಿಸಸ್ ಬಂದು H1 is such that P1 not equal to P2. ಆಲ್ಟರ್ನೇಟಿವ್ ಹೈಪಾಥಿಸಸ್ ಏನಂದರೆ ಇಲ್ಲಿ ದೇರ್ ಇಸ್ ಡಿಫ್ರೆನ್ಸ್, ದೇರ್ ಇಸ್ ನೋ ಡಿಫ್ರೆನ್ಸ್ ಇದ್ದರೆ ದೇರ್ ಇಸ್ ಎ ಡಿಫ್ರೆನ್ಸ್ ಅಂತ. ಗೊತ್ತಾಗ್ತೀಯಾ? ಇದರದ್ದು ಆಪೋಸಿಟ್ ಆಲ್ಟರ್ನೇಟಿವ್ ಗಿವನ್. ಈಗ ಗಿವನ್ ಡೇಟಾ ಬರ್ಕೊಳ್ಳೋಣ. ಈ ಮಿಷಿನ್ ಪ್ರೊಡ್ಯೂಸ್ 25 ಡಿಫೆಕ್ಟಿವ್ ಆರ್ಟಿಕಲ್ಸ್ ಇನ್ ಎ ಬ್ಯಾಚ್ ಆಫ್ 400. ಫಸ್ಟ್ ಸ್ಯಾಂಪಲ್ 400, N1 is 400, ಸ್ಯಾಂಪಲ್ ಪ್ರೊಪೋರ್ಷನ್ ಈಸ್ P1, ಅದು 25/400. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. (25/400) 0.0625. Next, after overhauling it produced 15 defective in a batch of 200. ಅಂದರೆ ಸ್ಯಾಂಪಲ್ ಸೈಜ್ ನೆಕ್ಸ್ಟು 200, N2 is 200, P2 is 15/200. ಇದು P2 15/200. ಸ್ಯಾಂಪಲ್ ಪ್ರೊಪೋರ್ಷನ್ಸ್ನ ಫೈಂಡ್ ಮಾಡ್ಕೋಬೇಕು. 0.0750. ಈಗ ಪಾಪ್ಯುಲೇಷನ್ ಪ್ರೊಪೋರ್ಷನ್ನ ಫೈಂಡ್ ಮಾಡೋಣ. P is equal to N1 P1 plus N2 P2 N1 plus N2. ಇದು ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ. N1 ಅಂದರೆ 400, P1 ಅಂದರೆ 0.0625,
plus 200 P2 ಅಂದರೆ 0.0750 divided by N1 plus N2 ಅಂದರೆ 400 plus 200 ಅಂದರೆ ಆನ್ಸರ್ ಬಂದು 400 into 0.0625 plus 200 into 0.0750 divided by 400 plus 200. 0.0667. ನೋಡಿ ಇನ್ನೊಂದ್ಸತಿ ಮಾಡೋಣ. 400 into 0.0625, 200 into 0.0750 ಎಷ್ಟು ಬಂತು ಆನ್ಸರ್? 1/15. ಒಂದು ಕೆಲಸ ಮಾಡೋಣ, 1/15 ಬರ್ಕೊಳ್ಳೋಣ. ಇದಕ್ಕೆ is equal to P is 1/15, Q is equal to 1 minus P. ಈ ಥರ ಬಂದರೂ ನಡೆಯುತ್ತೆ, ಏನೋ ಪ್ರಾಬ್ಲಮ್ ಇಲ್ಲ. 1/1 minus 15 is 1 minus 1/15 is 14/15. ಬರೆದ್ಬಿಡೋಣ ಬಿಡಿ. 1/15 is ಇದಕ್ಕೆ 1/15ಗೆ 14/15ಗೆ ಏನು ಬರುತ್ತೆ? 0.9333. 1/15ಗೆ 0.0667. ಈ ಥರ ಡೈರೆಕ್ಟಾಗಿ ಬರೀರಿ, ಅರ್ಥ ಆಗ್ತಿದೆಯಾ? ಆಮೇಲೆ ಕ್ಯೂ ಫೈಂಡ್ ಮಾಡಿದ್ಮೇಲೆ ಸ್ಟ್ಯಾಂಡರ್ಡ್ ಎರರ್ ಇನ ಫೈಂಡ್ ಮಾಡಬೇಕು. ಈ ಬಂದು ರೂಟ್ ಆಫ್ P into Q into 1/N1 plus 1/N2. Root of P is 0.0667, Q is 0.9333. 1/N1 plus 1/N2 ಅಂದರೆ 1/N1 ಅಂದರೆ 1/400 ಪ್ಲಸ್ 1/N2 ಅಂದರೆ 1/200. ನೋಡಿ, ಕ್ಯಾಲ್ಸಿನ್ ಮಾಡಿದ್ರೆ ಆನ್ಸರು ರೂಟ್ ಆಫ್ 0.0667 ಇಂಟು 0.9333 into 1/400 plus 1/200. 0.0216. ನೋಡಿ, ಸ್ಟ್ಯಾಂಡರ್ಡ್ ಎರರ್ ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು? ಝೆಡ್ನ ಫೈಂಡ್ ಮಾಡಬೇಕು. ಝೆಡ್ಗೆ ಫಾರ್ಮುಲಾ P1 minus P2 divided by P. ಇಲ್ಲಿ P1 is 0.0625 minus P2 is 0.0750 divided by E is 0.0216. ಈಗ 0.0625 minus 0.0750 0.0216 ಮಾಡಿದ್ರೆ ಆನ್ಸರು ಮೈನಸ್ 0.5787.
ಇದನ್ನ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.58 ಬೇಕಾದರೂ ಬರ್ಕೋಬೋದು. ಇನ್ನು ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರ್ಕೊಡಿ. ಆ್ಯಸ್ ಇದು ಝೆಡ್ ಮಾಡ್ಯುಲಸ್ ಆಫ್ ಝೆಡ್ ಒಂದು ಇಲ್ಲಿ ನೋಡಿ ಮೈನಸ್ ಇದೆ, ಮೈನಸ್ ಇದ್ದರೂ ಪ್ಲಸ್ ಆಗುತ್ತೆ. ಮಾಡ್ಯುಲಸ್ ಆಫ್ ಝೆಡ್ ಈಸ್ ನೋಡಿ 1%ಗೆ ಎಷ್ಟು 2.58ಗಿಂತ ಕಡಿಮೆ ಇದೆ, ಲೆಸ್ ದೆನ್ ದ 2.58. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಅಂತ ಹೈಪಾಥಿಸಿಸ್ ಅಕ್ಸೆಪ್ಟೆಡ್. ನಾವು ನಲ್ ಹೈಪಾಥಿಸಿಸ್ ಏನು ತೊಗೊಂಡಿದ್ದೀವಿ ಅದು ಅಕ್ಸೆಪ್ಟೆಡ್. ಈಸ್ ಅಕ್ಸೆಪ್ಟೆಡ್ ಬಟ್ 1% level of significance. ಗೊತ್ತಾಗ್ತಿದೆಯಾ? ಹೆನ್ಸ್ ವಿ ಕನ್ಕ್ಲೂಡ್ ದಟ್ ನೋಡಿ ನಲ್ ಹೈಪಾಥಿಸಿಸ್ ಏನು ಬರೆದಿದ್ದೀರಾ ಅದನ್ನೇ ಬರ್ಕೋಬೇಕು. ದಿ ಮಿಷಿನ್ ಹ್ಯಾಸ್ ನಾಟ್ ಇಂಪ್ರೂವ್ಡ್ ಆಫ್ಟರ್ ಓವರ್ಹಾಲಿಂಗ್, ಅಂದರೆ ರಿಪೇರ್ ಮಾಡಿದ್ಮೇಲೂ ಸೇಮ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ ಅಂತ. Hence we conclude that the machine has not improved after overhauling. ಗೊತ್ತಾಯ್ತಲ್ವಾ? ಇಲ್ಲಿ ನಾವು ಇಟ್ಕೊಳ್ಳಿ, ಈ ಮಿಷಿನ್ ಪ್ರೊಡ್ಯೂಸ್ 25 ಡಿಫೆಕ್ಟಿವ್ ಆರ್ಟಿಕಲ್ಸ್ ಇನ್ ಎ ಬ್ಯಾಚ್ ಆಫ್ 400. ಅಂದರೆ 25 ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಔಟ್ ಆಫ್ 400 ಅಂತ. ಆಫ್ಟರ್ ಓವರ್ಹಾಲಿಂಗ್ ಇಟ್ ಪ್ರೊಡ್ಯೂಸ್ ಅಂದರೆ ಆಫ್ಟರ್ ರಿಪೇರ್ ಇಟ್ ಪ್ರೊಡ್ಯೂಸ್ 15 ಡಿಫೆಕ್ಟ್ ಇನ್ ಎ ಬ್ಯಾಚ್ ಆಫ್ 200. ಅರ್ಥ ಆಗ್ತಿದೆಯಾ? 15 ಡಿಫೆಕ್ಟಿವ್ ಬರ್ತಾ ಇದೆ 200 ಅಲ್ಲಿ. ಟೆಸ್ಟ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ದೇರ್ ಈಸ್ ಎ ರಿಡಕ್ಷನ್ ಆಫ್ ಡಿಫೆಕ್ಟ್ ಆರ್ಟಿಕಲ್ಸ್ ಆಫ್ಟರ್ ಓವರ್ಹಾಲಿಂಗ್ ಅಂತ ತೋರಿಸ್ಬೇಕು. ನೋಡಿ ಫಸ್ಟ್ ನಲ್ ಎಚ್ ನಾಟ್ ಬಂದು P1 ಈಸ್ ಈಕ್ವಲ್ ಟು P2, ದಿ ಮಿಷಿನ್ ಹ್ಯಾಸ್ ನಾಟ್ ಇಂಪ್ರೂವ್ಡ್ ಆಫ್ಟರ್ ಓವರ್ಹಾಲಿಂಗ್ ಅಂತ ತಗೋಬೇಕು. ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಬಂದು ಇದರ ಆಪೋಸಿಟ್, ಇದು ಹ್ಯಾಸ್ ನಾಟ್ ಇದ್ದರೆ ಹ್ಯಾಸ್ ಇಂಪ್ರೂವ್ಡ್ ಅಂತ. ಇವನ್ ಇಲ್ಲಿ ನೋಡಿ N1 ಇದು ಫಸ್ಟ್ ಸ್ಯಾಂಪಲ್ಲು, N2 200, ಪ್ರಪೋರ್ಷನ್ ಸ್ಯಾಂಪಲ್ ಪ್ರಪೋರ್ಷನ್ ನೋಡಿ 25/400, ಇಲ್ಲಿ 15/200. ಆಮೇಲೆ ಪಾಪ್ಯುಲೇಷನ್ ಪ್ರಪೋರ್ಷನ್ನ ಫೈಂಡ್ ಮಾಡಬೇಕು. N1 P1 ಪ್ಲಸ್ N2 P2 ಡಿವೈಡ್ ಬೈ N1 ಪ್ಲಸ್ N2 ಮಾಡಿದ್ರೆ ಇದು ಬರುತ್ತೆ. Q is 1 ಮೈನಸ್ P, 1 ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲೇನು ಮಾಡಿ ಗೊತ್ತಾ, ಡೈರೆಕ್ಟಾಗಿ ಇದು ಬರೆದ್ಬಿಟ್ಟು 1 ಮೈನಸ್ ಇದೇ ಹಾಕಿ. ಗೊತ್ತಾಗ್ತಿದೆಯಾ? ನೋಡಿ 1 ಮೈನಸ್ 0.0667 0.9333 ಬರುತ್ತೆ. ಆಮೇಲೆ PQ ಫೈನ್ ಮಾಡಿದ್ಮೇಲೆ E is equal to root of PQ by 1/N1 plus 1/N2. ಆಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, P ಸಬ್ಸ್ಟಿಟ್ಯೂಟ್ ಮಾಡಿ, Q N1 N2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬರುತ್ತೆ. Z is P1 ಮೈನಸ್ P2 ಬೈ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ. ಇದೊಂದು ಪಾಸಿಟಿವ್ ವ್ಯಾಲ್ಯೂ ತೊಗೊಂಡ್ರೆ 2.58ಗಿಂತ ಕಡಿಮೆ ಇದೆ. therefore the hypothesis accepted at 1% level of significance. 5% ಇದ್ದರೆ 1.96, ಅದಕ್ಕೂ ಹೈಪಾಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಹೆನ್ಸ್ ವಿ ಕನ್ಕ್ಲೂಡ್ ದಟ್ ಮಿಷಿನ್ ಹ್ಯಾಸ್ ಇಂಪ್ರೂವ್ಡ್ ಆಫ್ಟರ್ ಓವರ್ಹಾಲಿಂಗ್. ಇಲ್ಲಿ ಒಂದು ಕೆಲಸ ಮಾಡ್ತೀನಿ, ಇದು ಡೈರೆಕ್ಟಾಗಿ ಇದು ಬರ್ಕೊಳ್ಳಿ. ಸಾರಿ, ಇಲ್ಲೇ ಬರ್ಬಿಡ್ತೀನಿ. 0.0667 Q is equal to 1 minus P 1 minus 0.0667 is ನಿಮ್ಗೆ ಈಸಿ ಆಗಲಿ ಅಂತ ಆ ಥರನೂ ಮಾಡ್ಬೋದು. ಇಷ್ಟ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.